ಇಟ್ಸ್ ಟೂ ಅರ್ಲಿ ಅಲ್ವಾ. ಈ ಸಿನಿಮಾಗೂ ಅದೇ ತರ ಅನ್ಯಾಯ ಆಗುತ್ತಾ ಕನ್ನಡದಲ್ಲಿ ಅಂತ ಅದ ನೀವು ಪ್ಲಾನ್ ಮಾಡಿದ್ದೀರಾ ಹಂಗಾಗಬಾರ್ದು ಅಂತ? ನಿಮ್ಗೆ ಚೆನ್ನಾಗಿ ಗೊತ್ತು ಈ ಪ್ರಶ್ನೆಗೆ ಉತ್ತರ ಏನು ಸಿಗುತ್ತೆ ಅಂತ. ಡಿಸ್ಟ್ರಿಬ್ಯೂಟರ್ ಯಾರು ಇರ್ತಾರೆ ಡಿಪೆಂಡ್ಸ್ ಆನ್ ದಟ್. ಯಾರು ಆ ಕೆಪಾಸಿಟಿ ಇರುತ್ತೆ, ಡಿಸ್ಟ್ರಿಬ್ಯೂಷನ್ ಹೋಲ್ಡ್ ಮಾಡೋ ಕೆಪಾಸಿಟಿ, ಥಿಯೇಟರ್ನ ಪ್ರೊಕ್ಯೂರ್ ಮಾಡೋಂಥ ಕೆಪಾಸಿಟಿ ಆಗಿರುತ್ತೆ, ಅವರು ಈ ಒಂದು ಹೋರಾಟ ಇವತ್ತಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದ ಕಾಲದಿಂದನೂ ಈ ಚಿತ್ರಮಂದಿರಗಳ ಕೊರತೆ ಆಗ್ಬೋದು ಅಥವಾ ಶೋಗಳನ್ನ ನಾವು ರಿಟೈನ್ ಮಾಡೋದಾಗಲಿ ನಾವು ಇವತ್ತಿಗೂ ಫೈಟ್ ಮಾಡ್ತಾ ಇದ್ದೀವಿ. ಅದು ಇನ್ಕ್ಲೂಡಿಂಗ್ ನನ್ನ ಕಾಟೇರ ಆಗ್ಬೋದು, ಕರ್ನಾಟಕ ದಮನಕ ಆಗ್ಬೋದು, ಎಲ್ಲ ಚಿತ್ರಗಳಿಗೂ ಇದು ಇದ್ದಿದ್ದೆ. ಸೊ ಇದನ್ನ ನನಗೆ ಹೊಸದಲ್ಲ ಇದು. ಬಟ್ ನಿಮಗೆ ಗೊತ್ತು, ಒಬ್ಬ ದೊಡ್ಡ ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಇಲ್ಲ ದೊಡ್ಡ ಪ್ರೊಡ್ಯೂಸರ್ ಆದಮೇಲೆ ಅದು ಆಟೋಮೆಟಿಕ್ ಒಂದು ರೆಡ್ ಕಾರ್ಪೆಟ್ ಇದ್ದೇ ಇರ್ತದೆ. ಅಷ್ಟು ಥಿಯೇಟರ್ಗಳು ಅಷ್ಟು ಶೋಗಳು ನಮಗೆ ಅಂತ ಇಟ್ಬಿಡ್ತಾರೆ ಅದನ್ನು. ಸೊ ಹೊಸದಾಗಿ ಯಾರಾದರೂ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ದೇ ಹ್ಯಾವ್ ದಿಸ್ ಚಾಲೆಂಜ್. ನಿಮ್ಮ ಕ್ವಶನ್ ಅದು ಕರೆಕ್ಟ್. ಎಷ್ಟು ಸಿಗುತ್ತಾ ಇಲ್ವಾ, ಶೋ ಟೈಮ್ ನಿಮಗೆ ಪ್ರೈಮ್ ಟೈಮ್ ಸಿಗುತ್ತಾ ಇಲ್ವಾ ಅನ್ನೋದನ್ನೆಲ್ಲ ಖಂಡಿತವಾಗ್ಲೂ ಯೋಚನೆ ಮಾಡುವಂಥ ಎಷ್ಟೇ ದೊಡ್ಡ ಚಿತ್ರ ಬಂದ್ರೂ ಆ ಒಂದು ಪರಿಸ್ಥಿತಿ ಇದ್ದೇ ಇರುತ್ತೆ. ಬಟ್ ಐ ಹ್ಯಾವ್ ಆ ಒಂದು ರ್ಯಾಪೋ ಇರೋದ್ರಿಂದ ಎಕ್ಸಿಬಿಟರ್ ಜೊತೆಯಲ್ಲಿ ನನಗೆ ಆ ಪ್ರಾಬ್ಲಮ್ ಇಲ್ಲ. ಈವನ್ ಐ ಆಮ್ ಆಲ್ಸೋ ಎಕ್ಸಿಬಿಟರ್. ಸೊ ನನಗೆ ಆ ಪ್ರಾಬ್ಲಮ್ ಇವತ್ತಿಗೂ ಫೇಸ್ ಮಾಡಿಲ್ಲ. ಸೆಕೆಂಡ್, ಥರ್ಡ್ ವೀಕ್, ಫೋರ್ತ್ ವೀಕಲ್ಲಿ ಯಾವುದಾದ್ರೂ ದೊಡ್ಡ ಚಿತ್ರ ಬಂದಾಗ ಈ ನೀವು ಹೇಳೋದಂಥ ಒಂದು ಪ್ರಾಬ್ಲಮ್ ಬರುತ್ತೆ. ದಟ್ ಈಸ್ ಸಸ್ಟೈನಬಲ್. ಶೋಸ್ ಚೆನ್ನಾಗಿ ಹೋಗ್ತಾ ಇದ್ದಾಗ ದೇ ವಿಲ್ ನಾಟ್ ಡಿಸ್ಟರ್ಬ್. ಸೊ ದಟ್ಸ್ ವಾಟ್ ನಾನು ಫೇಸ್ ಮಾಡಿದ್ದು. ಈ ಚಿತ್ರಕ್ಕೂ ಆ ಹೋಲ್ಡ್ ಮಾಡೋ ಕೆಪಾಸಿಟಿ ನಾನು ಡಿಸ್ಟ್ರಿಬ್ಯೂಟರ್ ಆಗಿ ಮಾತಾಡಲ್ಲ, ಇಲ್ಲ ಪ್ರೊಡ್ಯೂಸರ್ ಆಗಿ ಮಾತಾಡಲ್ಲ. ಕನ್ನಡ ಚಿತ್ರಗಳು ಬಂದಾಗ ನಾನೊಬ್ಬ ಕನ್ನಡ ನಿರ್ಮಾಪಕನಾಗಿ, ಒಬ್ಬ ಎಕ್ಸಿಬಿಟರ್ ಆಗಿ ನಾನು ಇದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಏನಕ್ಕೆ ಹೇಳಿದೆ ಅಂದರೆ, ನಿಮಗೆ ಚೆನ್ನಾಗಿ ಗೊತ್ತು, ಚಿತ್ರಮಂದಿರಗಳಲ್ಲಿ ಚಿತ್ರಗಳಿಲ್ಲದೆ ಚಿತ್ರಮಂದಿರಗಳೆಲ್ಲ ಮುಚ್ಚಿ ಹೋಗ್ತಾ ಇದೆ ಅನ್ನೋದನ್ನು ದಯವಿಟ್ಟು ನಿಮ್ಗೆ ಅರ್ಥ ಆಗಿರಬೇಕು. ಇಂಥ ಚಿತ್ರಗಳು ಬಂದಾಗ ಚಿತ್ರಮಂದಿರಗಳು ಮುಚ್ಚಿರೋ ಚಿತ್ರಮಂದಿರಗಳನ್ನು ತೆರೆದಿದ್ದಾರೆ. ಮುಚ್ಚಿರೋ ಚಿತ್ರಮಂದಿರಗಳನ್ನ ನಾವು ನನ್ನ ಕಾಟೇರ ಆಗ್ಬೋದು, ನಮ್ಮ ಚಿತ್ರಗಳು ದೊಡ್ಡ ದೊಡ್ಡ ಚಿತ್ರಗಳು ಯಾವುದೇ ಬಂದಾಗ BNC ಸೆಂಟ್ರಲ್ಲಿ ಎಷ್ಟೋ ಚಿತ್ರಮಂದಿರಗಳು ಬೀಗ ಹಾಕಿರೋದನ್ನ ಓಪನ್ ಮಾಡಿದ್ದಾರೆ. ಚಿತ್ರಮಂದಿರಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇವತ್ತು ವರ್ಷದಲ್ಲಿ ಇಂಥ ಚಿತ್ರಗಳು ಎಷ್ಟು ಬರ್ತಾ ಇದೆ ಅಂತ ನಿಮಗೆ ಗೊತ್ತು. ಒಬ್ಬ ಎಕ್ಸಿಬಿಟರ್ ಆಗಿ ಇವತ್ತು ನಾನು ನೋಡ್ತಾ ಇದ್ರೆ ನನ್ನ ಚಿತ್ರಮಂದಿರಗಳಲ್ಲಿ ನಾವು ಚಿತ್ರಗಳಿಲ್ಲ. ಇವತ್ತು 20 ಶೋ 40 ಶೋ 11 ಸ್ಕ್ರೀನ್ ಇರೋರೆಲ್ಲ ಎಷ್ಟು ಶೋ ಆಗ್ತಾವ್ರೆ. ಈ 6-7 ಸ್ಕ್ರೀನ್ ಕ್ಲೋಸ್ ಮಾಡ್ಕೊಂಡು ಜಸ್ಟ್ ದೇ ಆರ್ ರನ್ನಿಂಗ್ 4 or 5 ಸ್ಕ್ರೀನ್ಸ್. ಚಿತ್ರಗಳಿಲ್ಲ. ಚಿತ್ರಗಳು ಆ ಥರ ಬಂದಾಗ ಖಂಡಿತವಾಗಲೂ ಇಲ್ಲಿ ಎಕ್ಸಿಬಿಟರ್ ಆಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡ ಚಿತ್ರಗಳಿಗೆ ಖಂಡಿತವಾಗ್ಲೂ ಪ್ರಿಫರೆನ್ಸ್ ಕೊಡ್ತಾನೆ ಇದ್ದಾರೆ. ಯಾರು ತುಂಬ ಮುಚ್ಚೆ ಪ್ರಾಬ್ಲಮ್ ಇದ್ದಂಗೆ ಈಗ ಚಿತ್ರಮಂದಿರಗಳು ಜಾಸ್ತಿ ಇದೆ, ಚಿತ್ರಗಳಿಲ್ಲ ಅಷ್ಟೇ. ನಿರ್ಮಾಪಕನಾಗಿ ಇಷ್ಟೇ, ವಿ ಆರ್ ಹ್ಯಾಪಿ ಅಬೌಟ್ ದಿ ರಿಲೀಸಸ್, ವಾಟ್ಸ್ ಹ್ಯಾಪ್ನಿಂಗ್ ಇನ್ ಕನ್ನಡಗೆ. ಯಾವ ಚಿತ್ರಮಂದಿರ ಚಿತ್ರ ಸಿಗ್ತಾ ಇಲ್ಲ ಹೇಳಿ. ನಾನು ಹೇಳಿದ್ನಲ್ಲ, 2, 3ನೇ ವಾರ 4ನೇ ವಾರದಲ್ಲಿ ಬರುವಂಥ ಪ್ರಾಬ್ಲಮ್ ಇದು. ಯಾವುದಾದ್ರೂ ನಮ್ಮ ಚಿತ್ರಗಳು ನಡೀತಾ ಇರಬೇಕಾದ್ರೆ ದೊಡ್ಡ ಚಿತ್ರ ಬಂದಾಗ ಅದರಲ್ಲೂ ಮಲ್ಟಿಪ್ಲೆಕ್ಸ್ ಅವರು ಕೆಲವು ಶೋಗಳು ಕಮ್ಮಿ ಮಾಡ್ತಾರೆ. ಸೊ ಅದು ಡಿಪೆಂಡ್ಸ್ ಆನ್ ದಿ ಡಿಸ್ಟ್ರಿಬ್ಯೂಟರ್ ಟು ಹೋಲ್ಡ್. ಆ ಹೋಲ್ಡಿಂಗ್ ಕೆಪಾಸಿಟಿ ಆ ಡಿಸ್ಟ್ರಿಬ್ಯೂಟರ್ಗೆ ಇದ್ರೆ ಎಕ್ಸಿಬಿಟರ್ಗಳು ಅದನ್ನು ಟಚ್ ಮಾಡೋದಿಲ್ಲ. ಸೊ ದಟ್ ಇಸ್ ದಿ ಥಿಂಗ್ ವಾಟ್ಸ್ ಹ್ಯಾಪ್ನಿಂಗ್ ಫ್ರಮ್ ಡಿಕೇಡ್ಸ್ ಇಂದ ನಡೀತಾ ಇರೋದು. ಇವಾಗ ಥಿಯೇಟರ್ಗಳಿಗೆ ಚಿತ್ರಗಳಿಲ್ಲ, ಚಿತ್ರಮಂದಿರಗಳಿಗೆ ಚಿತ್ರ ಇಲ್ಲ. ಇವತ್ತು ಆ ಥರ ಓದಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ, ಎಲ್ಲೋ ಒಂದು ಜಾಗದಲ್ಲಿ ಈ ತರ ಒಂದು ಸಮಸ್ಯೆ ಬಂದಾಗ ಅದೇ ಥಿಯೇಟರ್ ಬೇಕು ನನಗೆ ಅಂದಾಗಲೇ ಈ ಥರ ಸಮಸ್ಯೆ ಬರುತ್ತೆ. ಅರ್ಥ ಆಯ್ತಲ್ಲ? ಆ ಚಿಕ್ಕ ಒಂದು ಊರಲ್ಲಿ 3-4 ಥಿಯೇಟರ್ ಇದ್ದಾಗ ನಾನು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರೋದು ಅದೇ ಥಿಯೇಟರ್ ಬೇಕು ನನಗೆ, ಅದ್ರಲ್ಲಿ ಚೆನ್ನಾಗಿ ಹೋಗ್ತದೆ, ಕಿತ್ತಾಕ್ಬಿಟ್ಟು ಮಾಡಿಕೊಡು ಅಂದರೆ ಆ ಎಕ್ಸಿಬಿಟರ್ಗೂ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಅಂದರೆ 2 ಶೋ 3 ಶೋ ಇರೋದನ್ನ 5 ಶೋ ಇರೋದನ್ನ 3 ಶೋ ಅವರು ಕೊಟ್ಟು ನಮ್ಗೆ 3 ಶೋ ಈ ಥರ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದಾರೆ. ಯಾವುದೇ ಇತ್ತೀಚೆಗೆ ನಿಮಗೆ ಗೊತ್ತಿರಂಗೆ ನಮ್ಮ ಕನ್ನಡ ಚಿತ್ರಗಳಿಗೆ ತೊಂದರೆ ಮಾಡಿ ಬೇರೆ ಯಾವುದೇ ಚಿತ್ರಗಳು ಸವಾರಿ ಮಾಡುವಂಥ ಸಮಸ್ಯೆ ನನಗೆ ಗೊತ್ತಿರಂಗೆ ಯಾವುದಿಲ್ಲ. ಮುಂಚೆ ಇತ್ತು ಅದು, ಈಗ ಯಾವುದಿಲ್ಲ ಆ ಥರ.